ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಶಮಂತಿ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ನಾವು ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಇದು ತುಂಬ ಸ್ಪೆಷಲು. ಫಸ್ಟಿಗೆ ನೆನೆಸಿಟ್ಕೊಂಡಿರೋದು ಮಂಡಕ್ಕಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಹುಣಸೆ ಹುಳಿ, ಟೊಮೆಟೊ, ಕರಿಬೇವು ಸೊಪ್ಪು. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆಯಲ್ಲಿ ನೀರಿದ್ದಾವೆ, ಸೊ ನೀರನ್ನ ತುಂಬ ಡ್ರೈ ಮಾಡಿಕೊಂಡು ಆನಂತರ ಇಲ್ಲಿ 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀವಿ. ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಕರಿಬೇವು, ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಿ ಮತ್ತು ಗೋಲ್ಡನ್ ಬ್ರೌನ್ ಆದ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೇಯಿಸೋಕ್ಕೆ ಬಿಡಬೇಕು, ಮೆತ್ತಗೆ ಆಗೋಕ್ಕೆ ಬಿಡಬೇಕು. ಚೆನ್ನಾಗಿ ಆಗಿದೆ. ಇಲ್ಲಿ ನೋಡಿ, ಒಂದು ತಳ ಹಿಡಿಲಾರ್ದ ನೋಡ್ಕೋಬೇಕು. ಆಮೇಲೆ ಇದಕ್ಕೆ ಹುಣಸೆ ಹುಳಿ ಹಿಂಡಬೇಕು, ಕಾನ್ಸಂಟ್ರೇಟೆಡ್ ಹುಣಸೆ ಹುಳಿ. ನೆಕ್ಸ್ಟ್ ಈ ಥರ ಕೈ ಆಡಿಸ್ಬೇಕು. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿತಾ ಇದ್ದಾರೆ ನಮ್ಮಮ್ಮವರು. ಕುದಿಯಕ್ಕೆ ಬಿಡಬೇಕು ಸ್ವಲ್ಪ. ಈ ಥರ ಕುದ್ದಾದ ನಂತರ ಇಲ್ಲಿ ನಾವು ಕಡಲೆನ ಮಿಕ್ಸಿಗೆ ಹಾಕ್ಕೊಳ್ತಿದ್ವಿ. ಏನಕ್ಕೆ ಅಂದರೆ ಕಡಲೆ ಲಾಸ್ಟಿಗೆ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಹಾಕ್ತವೆ. ಸೊ ಕಡಲೆಗೆ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಕಡಲೆ ಪೌಡರ್ ಆಗಿದೆ. ಇವಾಗ ಅದನ್ನು ಆಫ್ ಮಾಡಿಬಿಟ್ಟು ಏನು ಇಟ್ಕೊಂಡಿದ್ದೀವಲ್ಲ ಮಂಡಕ್ಕಿ ನೆನೆಸಿರೋದನ್ನು ಗೊಜ್ಜಿಗೆ ಹಾಕ್ಬಿಟ್ಟು ಕಲಿಸ್ಬೇಕು. ನೋಡ್ಕೊಂಡು ನಮಗೆ ಎಷ್ಟು ಮಂಡಕ್ಕಿ ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಇಲ್ಲಿ ನಮ್ಮಮ್ಮವ್ರು ಕಲಿಸ್ತಾ ಇದ್ದಾರೆ. ಚೂರು ಕಡಲೆ ಹಿಟ್ಟು ಹಾಕಬೇಕು, ಹಸಿ ಹಿಟ್ಟು, ಕಡಲೆ ಹಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಪೌಡರ್ ಮಾಡ್ಕೊಂಡಿರೋದನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊತಾನೆ ಇದನ್ನು ಲೋ ಫ್ಲೇಮಲ್ಲಿ ಹೀಟ್ ಮಾಡಿಕೊಂಡು ಇದನ್ನು ಮಾಡಬೇಕು. ಇವಾಗ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.